ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಇವತ್ತು ಸರ್ಕಾರದ ಕಡೆಯಿಂದ CETಯ ಒಂದು ಸಮನ್ವಯ ವರದಿಯನ್ನು ಹೈಕೋರ್ಟಿಗೆ ಸಲ್ಲಿಸಲಾಗ್ತದೆ. ಅಂದರೆ ಮೊನ್ನೆ ನಿಮಗೆಲ್ಲ ಗೊತ್ತಿರೋ ಹಾಗೆ CET ರ್ಯಾಂಕಿಂಗು ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ದವರು ರಾಜ್ಯ ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಸಿ ಗುರುವಾರ ಒಂದು ವರದಿಯನ್ನು ಸಲ್ಲಿಸಬೇಕು. ಯಾವ ರೀತಿ ನೀವು ರ್ಯಾಂಕಿಂಗನ್ನು ಪ್ರಸ್ತುತಪಡಿಸೋದಕ್ಕೆ ನಿಮ್ಮ ಒಂದು ಅಭಿಪ್ರಾಯ ಏನು. ಸೊ 45 ಅಂದರೆ 50% ಕನ್ಸಿಡರ್ ಮಾಡಬೇಕಾ ಅಥವಾ ಫ್ರೆಷರ್ಸ್ಗಳಿಗೆ ಮಾತ್ರ ಕನ್ಸಿಡರ್ ಮಾಡಬೇಕಾ, ರಿಪೀಟರ್ಸ್ಗಳಿಗೆ ಮಾಡಬೇಕಾ. ಸೊ ಇವೆಲ್ಲವನ್ನು ಥಿಂಕ್ ಮಾಡಿ ಸೊ ಅದರ ಒಂದು ವರದಿಯನ್ನು ನೀವು ಗೌರ್ಮೆಂಟ್ ಕಡೆಯಿಂದ ಸಲ್ಲಿಸಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಏನು ಮಾಡಿದರು ಅಂತಂದರೆ ಸರ್ಕಾರದವರು ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನ ಉಪಾಧ್ಯಕ್ಷರಾಗಿರುವಂಥ ಪ್ರೊಫೆಸರ್ ಬಿ ತಿಮ್ಮೇಗೌಡ ಅವರ ಅಧ್ಯಕ್ಷತೆಯಲ್ಲಿ 5 ಸಮಿತಿಯನ್ನು ರಚಿಸಿತು. ಆ 5 ಯಾರ್ಯಾರು ಅಂತಂದರೆ ಸೊ ಅನಂತಪುರದ ಕೇಂದ್ರೀಯ ವಿಶ್ವವಿದ್ಯಾಲಯ ಉಪಕುಲಪತಿ ಆದಂತಹ SA ಕೋರಿಯವರು, ರಾಜ್ಯ ತಾಂತ್ರಿಕ ಶಿಕ್ಷಣ ಇಲಾಖೆ ನಿರ್ದೇಶಕ ಎನ್ ರವಿಚಂದ್ರನ್, IISc ನಿವೃತ್ತ ಡೀನ್ ಪ್ರೊಫೆಸರ್ MRN ಮೂರ್ತಿ, ಬಯೋ ಇನ್ಫಾರ್ಮ್ಯಾಟಿಕ್ ಆ್ಯಂಡ್ ಅಪ್ಲೈಡ್ ಬಯೋಟೆಕ್ನಾಲಜಿ ಪ್ರೊಫೆಸರ್ ಎಮಿರೈಟರ್ ಪ್ರೊಫೆಸರ್ N ಯತೀಂದ್ರ ಹಾಗೂ ಪ್ರೊಫೆಸರ್ ಬಿ ತಿಮ್ಮೇಗೌಡ. ಈ 5 ಜನ ಸೊ ಒಂದು ವರದಿಯನ್ನು ರೆಡಿ ಮಾಡಿಕೊಂಡಿದ್ದಾರೆ. ಅದನ್ನು ಮೊದಲು ಸರ್ಕಾರಕ್ಕೆ ಇವತ್ತು ಸಲ್ಲಿಸಲಿದ್ದಾರೆ. ಸೊ ಸರ್ಕಾರದ ಕಡೆಯಿಂದ ಅದನ್ನು ಹೈಕೋರ್ಟ್ಗೆ ಸಲ್ಲಿಕೆ ಆಗಲಿದೆ. ಆ ಒಂದು ವರದಿಯಲ್ಲಿ ಏನಿರ್ತದೆ, ಸೊ ಯಾವ ರೀತಿ ಹೈಕೋರ್ಟ್ದವರು ಅದನ್ನು ಸ್ವೀಕಾರ ಮಾಡ್ತಾರೆ ಮತ್ತು ತಮ್ಮ ತೀರ್ಪನ್ನು ಇವತ್ತೇ ಕೊಡ್ತಾರಾ ಅಥವಾ ಕೊಟ್ಟರೆ ಯಾವ ರೀತಿ ಕೊಡ್ತಾರಾ ಅನ್ನೋದನ್ನು ಸೊ ಇವತ್ತು ಸಂಜೆಯ ತನಕ ನಮಗೆ ಗೊತ್ತಾಗ್ತದೆ. ಎಲ್ಲರೂ ವೆಯ್ಟ್ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಇದು ರಿಪೀಟರ್ಸ್ಗಳಿಗೂ ಇಂಪಾರ್ಟೆಂಟು, ಫ್ರೆಷರ್ಸ್ಗಳಿಗೂ ಇಂಪಾರ್ಟೆಂಟು. ಸೊ ಈ ಒಂದು ಕಾರಣದಿಂದ ಇನ್ನೂ ಕೂಡ ಕರ್ನಾಟಕದಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಲ್ಲ. ಈ ಒಂದು ಬಿಕ್ಕಟ್ಟು ಆದಷ್ಟು ಬೇಗ ಹೋಗಿಬಿಟ್ಟು ಸೊ ಒಂದು ಒಳ್ಳೆಯ ಡಿಸಿಷನ್ ಇಬ್ಬರಿಗೂ ಸಮಾಧಾನ ಆಗುವಂಥ ರೀತಿಯಲ್ಲಿ, ಸೊ ರಿಪೀಟರ್ಸ್ ಇರ್ಬೋದು, ಫ್ರೆಷರ್ಸ್ ಇರ್ಬೋದು, ಇಬ್ಬರಿಗೂ ಸಮಾಧಾನ ಆಗುವಂಥ ರೀತಿಯಲ್ಲಿ ಒಂದು ರಿಸಲ್ಟನ್ನು ಹೈಕೋರ್ಟ್ದವರು ಮತ್ತು ಗೌರ್ಮೆಂಟು ಮತ್ತು KEದವರು ಕೂತ್ಕೊಂಡು ಕೊಡೋ ಹಾಗಾಗಲಿ ಮತ್ತು ನಮ್ಮ ಕೌನ್ಸಿಲಿಂಗ್ಗಳು ಬೇಗ ಸ್ಟಾರ್ಟ್ ಆಗುವ ಹಾಗೆ ಆಗಲಿ ಅಂಥೇಳಿ ಕೇಳ್ಕೊಳ್ಳೋಣಂತೆ. ಯಾಕಂದರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಆಲ್ರೆಡಿ ಈ ಒಂದಷ್ಟು ಪ್ರೊಸೆಸ್ಗಳಿಂದ ಸೊ ಬಹಳ ಬೇಜಾರಾಗಿಬಿಟ್ಟಿದೆ. ಯಾಕಂತಂದರೆ ಬೇರೆ ಯಾವುದೋ ಒಂದು ಕೋರ್ಸ್ಗಳಿಗೆ ಹೋಗಬೇಕು ಅಂತಂದರೂ ಕೂಡ ನಿಮಗೆ ಅಡ್ಮಿಷನ್ಸ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಈಗ BSc ಇರ್ಬೋದು, BBA ಇರ್ಬೋದು, BCA ಇರ್ಬೋದು, ಭಾಳಷ್ಟು ಕಾಲೇಜಸ್ಗಳಲ್ಲಿ ಅಡ್ಮಿಷನ್ಗಳು ಕಂಪ್ಲೀಟ್ ಆಗಿಬಿಟ್ಟಿದೆ. ಅಂದರೆ ಅಡ್ಮಿಷನ್ ಡೇಟ್ ಮುಗಿದಿದೆ, ಆ ಕಡೆ ಹೋಗೋದಕ್ಕೂ ಸಾಧ್ಯ ಇಲ್ಲ. ಸೊ ಇಂಜಿನಿಯರಿಂಗ್ ಸಿಗ್ತದ ಅಂಥೇಳಿ ಕಾಯ್ಕೋತ ಕೂತ್ಕೋಬೇಕಾಗಿದೆ. ಸೊ ಇಂಜಿನಿಯರಿಂಗ್ ಸಿಕ್ಕು ಕೌನ್ಸಿಲಿಂಗ್ ಆಗಿಬಿಟ್ಟು ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಗೊತ್ತಿಲ್ಲ. ಸೊ ಇನ್ನೂ ಮೆಡಿಕಲ್ ಕೌನ್ಸಿಲಿಂಗ್ ಬಗ್ಗೆ ಯಾವುದೇ ರೀತಿಯ ಅಭಿಪ್ರಾಯ ಇಲ್ಲ. ಸೊ ಇವೆಲ್ಲ ಕಾರಣದಿಂದ ಸೊ ಬಹಳಷ್ಟು ವಿದ್ಯಾರ್ಥಿಗಳು ಹತಾಶೆಗೆ ಒಳಗಾಗಿಬಿಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಇವೆಲ್ಲ ಬಿಕ್ಕಟ್ಟನ್ನು ಪರಿಹಾರ ಮಾಡಿ ಗೌರ್ಮೆಂಟ್ ಮತ್ತು KEದವರು ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡೋ ಹಾಗೆ ಆಗಲಿ. ಸೊ ಇವತ್ತು ಸಂಜೆ ಮತ್ತೆ ಭೇಟಿಯಾಗೋಣಂತೆ. ಇವತ್ತಿನ ಹೈಕೋರ್ಟಿನ ಕೇಸ್ ಯಾವ ರೀತಿ ಆಯಿತು, ಏನಾಯಿತು ಅನ್ನೋದರ ಒಂದು ವರದಿಯನ್ನು ನಿಮಗೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.